ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಗರ್ಭವತಿ ಮಹಿಳೆಯರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ, ಆ ಸಮಯದಲ್ಲಿ ಅದಕ್ಕೆ ನಿವಾರಣೆ ಏನು, ಇದೇ ಅತಿ ಮುಖ್ಯವಾದ ವಿಚಾರ. ಸಾಮಾನ್ಯವಾಗಿ ಒಂದು ಸ್ತ್ರೀ ಗರ್ಭವನ್ನು ಧರಿಸಿದಾಗ, ಆ ಧರಿಸಿರೋದು ಕನ್ಫರ್ಮ್ ಆದಾಗ, ಗರ್ಭ ಕನ್ಫರ್ಮ್ ಆದಾಗ ಅಂದರೆ ಒಂದು 2-3 ತಿಂಗಳಲ್ಲಿ ಗೊತ್ತಾಗ್ತಲ್ಲ, ಡಾಕ್ಟರ್ ಹತ್ರ ಹೋದಾಗ ಗೊತ್ತಾಗ್ತದೆ. ಅಲ್ಲಿಂದಲೇ ಬರುತ್ತಾ ಆರೋಗ್ಯ ಸಮಸ್ಯೆಗಳು ಸಹ ಬರ್ತವೆ ಸಹಜವಾಗಿಯೇ. ಏನು ಆರೋಗ್ಯ ಸಮಸ್ಯೆಗಳು ಸಹಜವಾಗಿ ಕಾಡುವಂಥ ಸಮಸ್ಯೆಗಳಂದರೆ, ಒಂದು ಮೊದಲನೇದು BP, ಎರಡನೇದು ಶುಗರ್, ಮೂರನೇದು ಆ ಮಗುಗೆ ಬೇಕಾಗಿರುವಂತಹ ಆ ಪೋಷಕಾಂಶಗಳ ಕೊರತೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಸಹ ಬರ್ತದೆ. ಅದು ಆ ವ್ಯಕ್ತಿಯ ಆರೋಗ್ಯದ ಸ್ಥಿತಿ, ತೆಗೆದುಕೊಳ್ಳುವ ಆಹಾರ ಮುಂತಾದೆಲ್ಲ ಸಿಗ್ತದೆ. ಇದರಲ್ಲಿ ಮಾನಸಿಕ ಸ್ಥಿತಿ ಸಹ ಭಾಳ ಮುಖ್ಯವಾದದ್ದು ಗರ್ಭಿಣಿ ಸ್ತ್ರೀಯರಿಗೆ. ಇವೆಲ್ಲವೂ ಇರ್ತವೆ, ಒಂದೇ ಅಂಶ ಇರೋದಿಲ್ಲ. ಆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಇದಕ್ಕೆ ಯಾವ ರೀತಿಯ ನಾವು ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಳ್ಳಬೇಕು, ಯಾವ ರೀತಿಯ ಇರಬೇಕು, ಅಂದರೆ ಒಂದು ಉತ್ತಮ ರೀತಿಯಲ್ಲಿ ಡೆಲಿವರಿ ಆಗಬೇಕು ಅಂದಾಗ ಏನು ಮಾಡಬೇಕು ಅಂತ ನಾವು ಇವತ್ತೇ ಚರ್ಚೆ ಮಾಡೋಣ. ಮೊದಲನೇದಾಗಿ, ಈಗ ನಾವು ಈಗೇನು ಆಗುಹೋಗಲು ಸ್ವಲ್ಪ ಹಣವಂತರು ಏನು ಮಾಡ್ತಾರೆ ಅಂದರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡಲೇ ಇನ್ನು ವಾರಕ್ಕೊಂದ್ಸಲ 2 ವಾರಕ್ಕೊಂದ್ಸಲ ಡಾಕ್ಟರ್ ಹತ್ರ ಹೋಗ್ತಾನೇ ಇರ್ತೀವಿ. ಅವರು ಅದು ದೇಹಸ್ಥಿತಿ ನೋಡಿ ಆ BP ಅವು ಚೆಕ್ ಮಾಡಿ ಸಾಕಷ್ಟು ಮಾತ್ರೆಗಳನ್ನ ಬರ್ಕೊಡ್ತಾರೆ. ಅದಕ್ಕೆ ಅದರಲ್ಲಿ ಮಾತ್ರೆಗಳಲ್ಲಿ ಪೋಷಕಾಂಶಗಳಿರ್ತದೆ, ವಿಟಮಿನ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಏನೋ ಇರುವಂತಹ ಮಾತ್ರೆಗಳು ಕೊಡ್ತಾರೆ, ಔಷಧಿಗಳು ಕೊಡ್ತಾರೆ. ಒಂದು ವೇಳೆ ನಿಮಗೆ BP ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆಗಳು, ಶುಗರ್ ಇದ್ದರೆ ಬಹುಶಃ ಶುಗರ್ ಇದ್ದರೆ ಆ ಸಮಯದಲ್ಲಿ ಇನ್ಸುಲಿನ್ ಕೊಡೋ ಚಾನ್ಸಸ್ ಜಾಸ್ತಿ. ಶುಗರ್ ಇದ್ದರೆ, ಶುಗರ್ ಇಲ್ಲದೇ ಇದ್ದರೂ ಸಹ ಬರ್ತಾ ಆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಅವಕಾಶಗಳು ಸಹ ಇರ್ತದೆ ಕೆಲವರಲ್ಲಿ. ಇದು ಬಿಟ್ಟು ಕೆಲವು ಮಾನಸಿಕ ಸಮಸ್ಯೆಗಳು ಇಷ್ಟೆಲ್ಲ ಇರ್ತದೆ. ಇಲ್ಲಿ ನಾವು ಒಂದೊಂದನೇ ನೋಡ್ತಾ ಹೋದಾಗ, ಮೊದಲನೇದಾಗಿ ಆಹಾರ ನಿಯಮಗಳೇನು. ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೇಳಿರುವಂತಹ ನಿಯಮವನ್ನು ಪಾಲಿಸಿ ಬಿಟ್ಟು ನಾನು ಹೇಳ್ತಾ ಇಲ್ಲ, ಅದು ನಿಮ್ಮ ವಿವೇಚನೆ ಬಿಟ್ಟಿದ್ದು. ವೈದ್ಯರ ಬಳಿ ಹೋಗದಲೇ ಸಹ ಇರಬಹುದು. ಈಗಂತೂ ಕೊನೆ ಘಳಿಗೆಯಲ್ಲಿ ಡಾಕ್ಟರ್ ಹತ್ರ ನಾವು ಹೋಗಲೇಬೇಕಾಗ್ತದೆ. ಈಗ ಕಡ್ಡಾಯವಾಗಿ ಆಪರೇಷನ್ ಮಾಡೇ ಮಾಡ್ತಾರೆ, ಅಥವಾ ಆಪರೇಷನ್ ಇಲ್ದಿದ್ದು ಸಹ ಡೆಲಿವರಿ ಅಂತೂ ನರ್ಸಿಂಗ್ ಹೋಮಲ್ಲೇ ಆಗ್ತದೆ. ಇವತ್ತಿನ ಸ್ಥಿತಿ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಸಹ ನಾವು ಯೋಚನೆ ಮಾಡಿ ನಮ್ಮ ಜಾಗ್ರತೆಯಿಂದ ನಾವಿರಬೇಕು, ನಮ್ಮ ಎಚ್ಚರಿಕೆಯಿಂದ ನಾವಿರಬೇಕು. ಎಚ್ಚರಿಕೆಯಲ್ಲಿ ಡಾಕ್ಟರ್ ಹತ್ರ ಹೋಗೋ ಸಾಧ್ರೆ ಹೋಗಲೇಬೇಕು. ಎರಡು ಮಾಡಬೇಕೀಗ. ನಾನು ವೈದ್ಯರ ಹತ್ರ ಹೋಗೋದಿಲ್ಲ ಅನ್ನೋಕ್ಕಾಗೋದಿಲ್ಲ. ಹಾಗಂತೇಳಿ ಅವು ಹೇಳಿದ ಎಲ್ಲವೂ ಮಾಡಲೇಬೇಕಂತ ನಿಯಮನೇ ಏನಿಲ್ಲ. ಯಾಕಂದರೆ ಇದು ದುಡ್ಡಿನ ಸಮಸ್ಯೆಗಳು ಬರ್ತಲ್ಲ, ಇಲ್ಲಿ ಹಣದ ಸಮಸ್ಯೆಗಳು ಬರ್ತದೆ. ಇವತ್ತು ಒಂದು ಸಲ ಪ್ರೆಗ್ನೆಂಟ್ ಆಗಿ ಒಬ್ಬ ಪ್ರೆಗ್ನೆಂಟ್ ವುಮನ್ಗೆ ಎಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡು ಡೆಲಿವರಿ ಆಗೋ ವರ್ಷದಲ್ಲಿ ಲಕ್ಷಕ್ಕೆ ಮೇಲೇ, ₹1,00,000 ಮೇಲೇ ಖರ್ಚಾಗುತ್ತೆ. ಇನ್ನು ಬೆಂಗಳೂರು ದೇಶ ನಗರಗಳಲ್ಲಿ 2 ಲಕ್ಷ ಆಗೋದು, 3 ಲಕ್ಷ ಆಗೋದು ಪ್ಯಾಕೇಜ್ ಅವೆಲ್ಲ. ಅದು ಬಿಡಿ, ನಮ್ಮ ವಿಚಾರ ಬೇಡ. ಮೊದಲನೇದಾಗಿ ಆಹಾರ ನಿಯಮ. ನಿಮಗೆ ಬೆಳಿಗ್ಗೆ ಎದ್ದಾಗಿನಿಂದಲೂ
ರಾತ್ರಿವರೆಗೂ ಏನು ತಗೋಬೇಕು ಗರ್ಭಿಣಿಯ ಸ್ತ್ರೀಯರಿಗೆ ತುಂಬ ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಎದ್ದು ಕೂಡಲೇ ನೀರು ಸಾಕಷ್ಟು ಕುಡಿಯಬೇಕು. 1 ಲೀಟರ್ಗಿಂತ ಹೆಚ್ಚು ನೀರು ಕುಡಿಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು, ಅಷ್ಟು ನೀರು ಒಂದೇ ಸಲ ಕುಡಿಯೋಕ್ಕಾಗೋದಿಲ್ಲ, ಅದು ಗೊತ್ತಿದೆ. ಅದೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಆಗಲಿ, ಸ್ವಲ್ಪ ಜಾಸ್ತಿ ಅಲ್ಲ, ಅಥವಾ ಈ ಅಂಜೂರದ್ದು ಸ್ವಲ್ಪ ಸ್ವಲ್ಪ ತಿಂತ ನೀರು ಕುಡಿಯೋದಾಗಲಿ, ಸ್ವಲ್ಪ ಚೂರು ಆ ಜೇನು ಹಾಕ್ಕೊಂಡು ಕುಡಿಯೋದಾಗಲಿ, ಈ ಥರ ಏನೋ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ, ನೀರು ಕುಡಿಬೇಕಲ್ಲ ಅದಕ್ಕೆ ಸ್ವಲ್ಪ ಕುಡಿ. 1 ಲೀಟರ್ಗಿಂತ ಹೆಚ್ಚು ಕುಡಿ. ಆವಾಗ ಏನಾಗ್ತದೆ, ಮೊದಲನೇದಾಗಿ ನಿಮಗೆ ಮಲ ವಿಸರ್ಜನೆ ಆಗ್ತದೆ, ಕಾನ್ಸ್ಟಿಪೇಷನ್ ಇರೋದಿಲ್ಲ, ಮಲಬದ್ಧತೆ ಇರೋದಿಲ್ಲ. ಭಾಳ ಮುಖ್ಯ ಅದು. ಈ ಗರ್ಭಿಣಿ ಸ್ತ್ರೀಯರಿಗೆ ಆಗಬಹುದಾದ ಮೊದಲನೇ ಸಮಸ್ಯೆ ಅದು. ಇದು ಮಾಡಿದರೆ ಆ ಸಮಸ್ಯೆ ಇರೋದಿಲ್ಲ. ಜೊತೆಯಲ್ಲಿ ಇಡೀ ದಿನ 4 ಲೀಟರ್ ಹೆಚ್ಚು ನೀರು ಕುಡಿಬೇಕು, 4-5 ಲೀಟರ್ ಕುಡಿಬೇಕು. ಯಾಕೆ ಬೇಕು ಅಂದರೆ ನಿಮ್ಮ ದೇಹಕ್ಕೆ 4 ಲೀಟರ್ ನೀರು ಬೇಕಾಗಿದೆ, ಜೊತೆ ಮಗು ಬೇಕಾಗಿದೆ, ಮಗುವಿನ ಬೆಳವಣಿಗೆಗೆ ನೀರು ಬೇಕು. ನಂತರ ಆ ಒಂದು ಒತ್ತಡ ಇರ್ತಾರ, ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ ಸುತ್ತ ನೀರು ಬೇಕು, ಆ ಮಗು ಸುತ್ತ ನೀರು ಬೇಕು. ಈ ಎಲ್ಲ ಕಾರಣಗಳಿಂದಲೂ ನೀರು ಬಹಳ ಮುಖ್ಯ, ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ. ಇದಾದ ನಂತರ ನೀರು ಆಯ್ದು ಸ್ವಲ್ಪ ಹೊತ್ತಾದ ನಂತರ ತುಂಬ ನಾವು ವ್ಯಾಯಾಮಗಳು ಹೇಳೋದಿಲ್ಲ, ಯಾಕಂದರೆ ವ್ಯಾಯಾಮ ಅದು ಒಂದು ಎಕ್ಸ್ಪರ್ಟ್ ಸೂಪರ್ವಿಷನ್ ಮಾಡಬೇಕಾದ ಕೆಲಸಗಳು. ಅದರಿಂದ ನೀವು ಮಾಡೋಕ್ಕೆ ಹೋಗಬೇಡಿ, ಗೊತ್ತಿದೆ ಮಾಡಿ, ತೊಂದರೆ ಇಲ್ಲ. ವಾಕಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ವಾಕಿಂಗು ಸ್ವಲ್ಪ ಮಾಡಿ, ಬೆಳಗ್ಗೆ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ ವಾಕಿಂಗ್ ಮಾಡಿ. ನಂತರ ವೆಜಿಟೇಬಲ್ ಜ್ಯೂಸ್ ಒಂದು 250-300 ಗ್ರಾಮ್ ಅಷ್ಟು ಲೀಟರ್, ಅಷ್ಟು ಏನು 1/4 ಲೀಟರ್ಗಿಂತ ಜಾಸ್ತಿ, ಸ್ವಲ್ಪ 250 ml ಜಾಸ್ತಿ. ಏನು ಜ್ಯೂಸ್ ಕುಡಿಬೋದು? ಯಾವ ಜ್ಯೂಸ್ ಕುಡಿಲಿಕ್ಕೆ ಸಾಧ್ಯವೋ, ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಕ್ಯಾರೆಟ್ ಜ್ಯೂಸ್ ಇರ್ಬೋದು, ಈ ಬೇರೆ ಕಾಯಿಗಳು ಸಿಗ್ತವೆ, ಎಲ್ಲ ರೀತಿಯ ತರಕಾರಿಗಳು, ಯಾವ ತರಕಾರಿಯಿಂದ, ಅದೇ ದಿನ ಒಂದೇ ತರಕಾರಿ ಅಲ್ಲ, ಬೇರೆ ಬೇರೆ ತರಕಾರಿಗಳು, ಆ ಜ್ಯೂಸ್ ಮಾಡಿ ನೀವು 250 ml ಜಾಸ್ತಿ ಜ್ಯೂಸ್ ಕುಡಿಬೇಕಾಗ್ತದೆ. ಅದರಿಂದ ಏನಾಗ್ತದೆ, ನಿಮಗೆ ಎಲ್ಲ ರೀತಿಯ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗ್ತದೆ. ಅಲ್ಲಿ ವಿಟಮಿನ್ ಸಿಗ್ತವೆ, ಮೆಗ್ನೀಷಿಯಮ್ ಇರ್ತದೆ, ಮ್ಯಾಂಗನೀಸ್ ಇರ್ತದೆ, ಐರನ್ ಇರ್ತದೆ, ಜಿಂಕ್ ಇರ್ತದೆ, ಎಲ್ಲವೂ ಇರ್ತದೆ. ಯಾವುದಿಲ್ಲ ನೀವು ಲೆಕ್ಕ ನೋಡ್ಕೋಬೇಡಿ. ಈಗ ಉದಾಹರಣೆಗೆ ಈ ಕುಂಬಳಕಾಯದಲ್ಲಿ ಅದಿದೆ, ಹೀರೆಕಾಯದಲ್ಲಿ ಅದಿದೆ, ಇವೆಲ್ಲ ಬೇಡ ನಿಮಗೆ. ಎಲ್ಲ ತಗೊಳ್ಳಿ ಸುಮ್ಮನೆ ನಿಮ್ಮ ಪಾಡಿ ನೀವು ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ವೆಜಿಟೇಬಲ್ ಜ್ಯೂಸ್ ತಗೊಳ್ಳಿ. ಅದಾದ ನಂತರ ರಾತ್ರಿ ಹೊತ್ತು ನೆನೆ ಹಾಕಿರ್ತದೆ ಕಡಲೆ ಬೀಜ, ಒಂದಿಷ್ಟು ಕಡಲೆ ಬೀಜ, ಕಾಯಿ ತುರಿ, ತುಂಬ ಬಲ್ತಿರಬಾರ್ದು, ಸ್ವಲ್ಪ ಹಸಿಯಾಗಿರಬೇಕು, ಅದು ತುರಿದು ಒಂದಿಷ್ಟು ಆ ಕಾಯಿ ತುರಿ, ದಾಳಿಂಬೆ ಬೀಜ, ಮೊಳಕೆ ಕಾಳು, ಸ್ವಲ್ಪ ಪ್ರೋಟೀನ್ಸ್ ಜಾಸ್ತಿ ಇರ್ತದೆ, ಅದರಲ್ಲಿ ಪ್ರೋಟೀನ್ಸು, ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರ್ತದೆ, ಅದು ಬೇಕೇ ಬೇಕು. ಇಂಥವು ಒಂದಿಷ್ಟು ಹೊಟ್ಟೆ ತುಂಬಿಸ್ಕೊಳ್ಳಿ. ಇಷ್ಟೇ ಆಹಾರ ಬೆಳಗ್ಗೆ ನಿಮಗೆ. ಏನು? ವೆಜಿಟೇಬಲ್ ಜ್ಯೂಸು, ತರಕಾರಿಯ ರಸ, ಮೊಳಕೆ ಕಾಳು, ಯಾವುದೇ ಕಾಳು ಇರ್ಬೋದು, ಹುಳ್ಳಿ ಕಾಳು ಇರ್ಬೋದು, ಹೆಸರುಕಾಳು ಇರ್ಬೋದು, ಅಲಸಂದೆ ಕಾಳು ಇರ್ಬೋದು, ಏನು ಕಡಲೆಕಾಳು ಇರಬಹುದು, ಮೊಳಕೆ ಬರುವಂಥ ಕಾಳುಗಳು,
ಮೊಳಕೆ ಬಂದಾಗ ತಿನ್ನಬೇಕು, ನಾವು ತಿನ್ನೋಕ್ಕೆ ಆಗೋ ಸಾಧ್ಯವಾದಂಥ ಕಾಳುಗಳು. ಅದ್ರ ಜೊತೆಯಲ್ಲಿ ಸ್ವಲ್ಪ ದಾಳಿಂಬೆ ಬೀಜ, ದಾಳಿಂಬೆ ಹಣ್ಣಿನ ಬೀಜ, ಈ ಕಡಲೆ ಬೀಜ, ನೆನೆ ಹಾಕಿರೋ ಕಡಲೆ ಬೀಜ, ಸ್ವಲ್ಪ ಕೊಬ್ಬರಿ ತುರಿ, ಇವೆಲ್ಲ ತೀರಾ ಉತ್ಕೃಷ್ಟವಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಆಹಾರ ಇದೆಲ್ಲ. ಇಷ್ಟು ಬ್ರೇಕ್ಫಾಸ್ಟ್, ಅಲ್ಪ ಉಪಹಾರ, ಬೆಳಗಿನ ಆಹಾರ ಇದು. ನಂತರ ಸ್ವಲ್ಪ ಹೊತ್ತು ಬಿಟ್ಟು, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಟ್ಟು ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಿಮಗೆ ನೀರು ಇಟ್ಕೋಬೇಕು. ಸುಮ್ಮನೆ ಹೋಗಿ ನೀರು ಕುಡಿಯೋದು, ಸುಮ್ಮನೆ ಹೋಗಿ ನೀರು ಕುಡಿಯೋದೇ ಒಂದು ಕೆಲಸ ಮಾಡ್ಕೋಬೇಕು ನೀವು. ಅದಾದ ನಂತರ ಮಧ್ಯಾಹ್ನಕ್ಕೆ ಊಟ ಮಾಡಬೇಕಲ್ಲ. ಏನು ಊಟ ಮಾಡಬೇಕು? ಮಲ್ಟಿಗ್ರೇನ್ ರೊಟ್ಟಿಗಳು. ಈಗೇನು ಮಲ್ಟಿಗ್ರೇನ್ ಹಿಟ್ಟು ಬೇಕಾ ಸಿಗುತ್ತೆ, ನಾವೇ ಬೇಕಾ ಮಲ್ಟಿಗ್ರೇನ್ ಹಿಟ್ಟು ನಾವೇ ಮಾಡ್ಕೋಬೋದು ಜಿನ್ನಲ್ಲಿ. ಅದಕ್ಕೆ ಸಾಕಷ್ಟು ಸೊಪ್ಪಿನ ಪಲ್ಯಗಳು, ಮೆಂತ್ಯ ಸೊಪ್ಪಿರ್ಬೋದು, ಹಲವು ರೀತಿಯ ಸೊಪ್ಪುಗಳು, ನುಗ್ಗೆ ಸೊಪ್ಪಿರಬಹುದು. ದಿನ ಒಂದೊಂದು ಸೊಪ್ಪು ಸಾಕಷ್ಟು ತಿನ್ನಬೇಕು, ಜಾಸ್ತಿ ತಿನ್ನಬೇಕು. 2 ರೊಟ್ಟಿ ತಿಂದರೆ ಅದಕ್ಕೆ 4-5ರಷ್ಟು ಸೊಪ್ಪುಗಳು ತಿನ್ನಬೇಕು. ಉಪ್ಪು ತಿನ್ನಬೇಡಿ, ಉಪ್ಪು ಅವಾಯ್ಡ್ ಮಾಡಬೇಡಿ. ಗರ್ಭಿಣಿ ಹೆಸರು ಉಪ್ಪು ತಿನ್ನಲೇಬೇಡಿ, ಏನೂ ಆಗಲ್ಲ. ನಿಮಗೆ ಬೇಕಾ ಅಲ್ಪ ಸ್ವಲ್ಪ ಉಪ್ಪು ಬೇರೆ ಬೇರೆ ತರಕಾರಿ ಸಿಕ್ಬಿಡ್ತದೆ, ಸ್ವಲ್ಪ ಚೂರು. ಇಲ್ಲ ತಿನ್ನಲೇಬೇಕು ಅಂದಾಗ ಎಲ್ಲ ಮಾಡಿದ್ರೆ ಸ್ವಲ್ಪ ಉಪ್ಪು ಮೇಲೆ ಹಾಕ್ಬೇಕು ಅಷ್ಟೇ, ಸ್ವಲ್ಪ ಸಾಕು, ದೇಹಕ್ಕೆ ಸಾಕು, ಅಷ್ಟು ಸಾಕು, ಜಾಸ್ತಿ ಬೇಡ. ನಂತರ ತರಕಾರಿ ಪಲ್ಯಗಳು, ಈ ಬೇಯಿಸಿರ್ತಕ್ಕಂಥ ಕಾಳುಗಳು, ಇಷ್ಟೆಲ್ಲ ತರಕಾರಿ. ನಂತರ ಸ್ವಲ್ಪ ಮುದ್ದೆ ತಿನ್ಬೋದು, ತೊಂದರೆ ಇಲ್ಲ. ಒಂದು ಅರ್ಧ ಮುದ್ದೆ, ಅಥವಾ ಇನ್ನೂ ಸ್ವಲ್ಪ ಕೆಲವು ಹೆಂಗಸರಿಗೆ, ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ದೇಹ ಜಾಸ್ತಿ ಇರ್ತದೆ ಅಂಥವ್ರು ಸ್ವಲ್ಪ ಒಂದು ಮುದ್ದೆ ತಿನ್ನಿ. ಅಥವಾ ಎಂದೋ ಒಂದು ಅಪರೂಪಕ್ಕೊಮ್ಮೆ ಸ್ವಲ್ಪ ಅನ್ನ, ಅಪರೂಪಕ್ಕೊಮ್ಮೆ. ಅಥವಾ ಈಗಂತೂ ಬೇರೆ ಬೇರೆ ಅನ್ನಗಳು ಬಂದಿದ್ದಾವೆ. ಏನು ಈ ಬ್ರೌನ್ ರೈಸ್ ಅಂತ ಇರ್ತದೆ, ಅದನ್ನು ಬ್ರೌನ್ ರೈಸು ಇಂಥವು ತಿನ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪನೇ, ಅದನ್ನು ಜಾಸ್ತಿ ತಿನ್ನಂಗಿಲ್ಲ. ಇಷ್ಟೆಲ್ಲ ಆದ ನಂತರ ಆಮೇಲೆ ಊಟ ಮಾಡುವಾಗ ಸ್ವಲ್ಪ ನಿಧಾನ ಊಟ ಮಾಡಬೇಕು. ಕೆಲವರು ಹೇಳ್ತಾರೆ ಹೆಣ್ಮಕ್ಳು ಬೇಗ ಬೇಗ ತಿನ್ನಬೇಕು ಅಂತ. ಅದು ಯಾಕಂತ ನನಗಂತೂ ಗೊತ್ತಿಲ್ಲ, ಅದು ಬಹುಶಃ ಯಾಕೋ ಅದು ಗೊತ್ತಿಲ್ಲ ನನಗೆ. ಬೇಗ ಬೇಗ ತಿನ್ನೋಗತ್ತಿಲ್ಲ, ನಿಧಾನ ತಿನ್ನಿ ಊಟ. ಯು ಹ್ಯಾವ್ ಟು ಎಂಜಾಯ್ ಇಟ್, ಆಹ್ಲಾದಕರವಾಗಿ ಸಂತೋಷವಾಗಿ ತಿನ್ನಿ. ಅದಾದ ಮೇಲೆ 1 ಗಂಟೆ ನಂತರ ಸಾಕಷ್ಟು ನೀರು ಕುಡಿತಾನೇ ಇರಲಿ. 5 ಗಂಟೆಗೆ ಒಂದಿಷ್ಟು ಎಳ್ನೀರು, ಭಾಳ ಮುಖ್ಯ, ಭಾಳ ಒಳ್ಳೆಯದದು ಎಳ್ನೀರು ಕುಡಿ. ಅಥವಾ ಇನ್ನು ಬೇರೆ ಕರ್ಬೂಜ ಜ್ಯೂಸು, ಇಂಥವೆಲ್ಲ ಜ್ಯೂಸ್ ಕುಡಿ. ಎಳ್ನೀರು ದಿನ ಸಿಗದಿದ್ದರೆ ಕರ್ಬೂಜ ಜ್ಯೂಸ್ ಕುಡಿ. ಯಾವುದೋ ಒಂದು ಜ್ಯೂಸ್ ಥರ ಕುಡಿ. ಅಂದರೆ 7 ಗಂಟೆಗೆ ಈ ಸೀಡ್ಸ್ ಇರ್ತವೆ, ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇಂದು ಸಾಕಷ್ಟು. ಈಗ ಒಂದು 5-6 ಚಿಯಾ ಸೀಡ್ಸು, ನಂತರ ಈ ನಟ್ಸು, ಬಾದಾಮಿ, ವಾಲ್ನಟ್ಸು, ಇಂಥ ಬೇಕಾಷ್ಟು ನಟ್ಸ್ ಸಿಗ್ತವೆ. ಒಂದು 5-6 ವೆರೈಟಿ ತಗೊಳ್ಳಿ. ನಟ್ಸು ಸೀಡ್ಸ್ ಸರಿ ಒಂದು 8 ವೆರೈಟಿ ಸಿಗ್ತವೆ. ನಂತರ ಈ ಖರ್ಜೂರ, ಈಗೇನು ಬೀಜ ಇಲ್ಲದ ಖರ್ಜೂರ ಸಿಗ್ತೀವಿ, ಡೇಟ್ಸು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಿನ್ನಿ. ಒಂದೆರಡು ತಿನ್ನೋಕ್ಕೆ ಆಗದ ಇರೋ ಸಂದರ್ಭದಲ್ಲಿ ತಿನ್ಬೋದು, ಯಾಕಂದರೆ ಅದು ನೆನೆಹಾಕೊಂಡು ತಿಂದರೆ ಚೆನ್ನಾಗಿರೋದು. ಸ್ವಲ್ಪ ಹುರಿದು ಪೌಡ್ರ್ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡು ತಿನ್ಬೋದು, ಹಾಲಲ್ಲಿ. ಬಟ್ ಅದಕ್ಕಿಂತ ನೆನೆ ಹಾಕ್ಕೊಂಡು ತಿಂದರೆ ಅದಕ್ಕೆ ಸಂಪೂರ್ಣವಾದ ನಿಮಗೆ ಪೋಷಕಾಂಶಗಳು ನಿಮಗೆ ದೇಹಕ್ಕೆ ಹೋಗೋದು ಸಂಪೂರ್ಣವಾಗಿ. ಈ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು. ಬಟ್ 50% ಹೋಗ್ಬಿಡ್ತವೆ ಅದರಲ್ಲಿ. ನಿಮಗೆ 50% ಮಾತ್ರ ನಿಮಗೆ ದೇಹಕ್ಕೆ ಸಿಗ್ತವೆ ಅಷ್ಟೇ. ಸಾಧ್ಯವಷ್ಟು ನೆನೆ ಹಾಕ್ಕೊಂಡೇ ನೀವು ಅದು ತಿನ್ನಬೇಕು.
ಸಾಧ್ಯಷ್ಟು ಟ್ರೈ ಮಾಡಿ ತಿನ್ಬೋದು. ನಂತರ ಈ ಎಳ್ಳಿನಿಂದ ಮಾಡಿರ್ತಕ್ಕಂಥ ಉಂಡೆಗಳು ಏನು ಮಾಡಬೇಕು, ಸ್ವಲ್ಪ ಹುರಿದು, ನಂತರ ಕಡಲೆ ಬೀಜ ಲೈಟಾಗಿ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಈ ಕೊಬ್ಬರಿ ತುರಿ, ಈ ಅದರ ಬೆಲ್ಲ ಹಾಕಿ ಅದಕ್ಕೆಲ್ಲ ಒಂದು ಉಂಡೆ ಥರ ಮಾಡಿಕೊಂಡು ಆ ಉಂಡೆ ತಿಂದಾಗ ಸಾಕಷ್ಟು ಕ್ಯಾಲ್ಶಿಯಂ ಸಿಗ್ತದೆ. ಕ್ಯಾಲ್ಶಿಯಂ ಬೇಕೇ ಬೇಕು, ಮಗುಗೆ ಬೇಕು ಕ್ಯಾಲ್ಶಿಯಂ, ತಾಯಿಗೆ ಬೇಕು ಕ್ಯಾಲ್ಶಿಯಂ. ನಿಮಗೆ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ. ವಿಶೇಷವಾಗಿ ಎಲ್ಲ ಪೋಷಕಾಂಶಗಳು ಕಡಿಮೆ ಇರ್ತವೆ ಆ ಸಮಯದಲ್ಲಿ. ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲ ಪೋಷಕಾಂಶಗಳು ಕಡಿಮೆ ಆಗ್ತವೆ, ಸ್ವಲ್ಪ ಜಾಸ್ತಿ ತಗೊಂಡು. ಇಷ್ಟೆಲ್ಲ ತಗೊಂಡ ನಂತರ ಸಾಕಷ್ಟು ಫ್ರೂಟ್ಸ್. ಏನು ಫ್ರೂಟ್ಸು? ಆ್ಯಪಲ್ ತಗೊಳ್ಳಿ, ಒಂದೆರಡು ಬಾಳೆಹಣ್ಣು ತಗೊಳ್ಳಿ, ಸಪೋಟ ತಿನ್ನಿರಿ, ಇನ್ನು ಯಾವುದೇ ರೀತಿಯ ಚಿಕ್ಕ ಚಿಕ್ಕ ಹಣ್ಣುಗಳು, ಇದು ದಾಳಿಂಬೆ ಬೀಜಗಳು, ಬಿಕ್ಕೆ ಹಣ್ಣು, ಇನ್ನೂ ಏನೇನು ಸಿಗ್ತಾವೋ ಇಂಥವೆಲ್ಲ ಹೇಳ್ತೇನೆ ನಾನು. ಏನೇನು ಹಣ್ಣು ಸಿಗ್ತವೆ ಎಲ್ಲ ತಗೊಂಡ್ಬಿಡಿ. ಸಣ್ಣ ನಂತರ ಈ ನೆಲ್ಲಿಕಾಯಿ, ಇಂಥ ಸಣ್ಣ ಸಣ್ಣ ಕಾಯಿಗಳು ಎಲ್ಲವೂ ತಿನ್ನಿರಿ. ಅಷ್ಟೇ ನಿಮ್ಮ ಊಟ. ರಾತ್ರಿ 1 ಗಂಟೆ ತಿನ್ನಿರಿ ಎಲ್ಲ, ಸ್ವಲ್ಪ ಸ್ವಲ್ಪ 1 ಗಂಟೆ ತಿನ್ನಿ. ಅಲ್ಲಿಗೆ ಮುಗೀತು, ನಿಮ್ಮ ಆಹಾರ ಮುಗೀತು. ಮತ್ತೇನು ತಿನ್ನಬೇಡಿ. ಈ ನಂತರ ಈ ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಒಂದಿದೆ, ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ, ಮನಸ್ಸು ನೆಮ್ಮದಿಯಿಂದ ಇರಬೇಕು. ನಿಮ್ಮ ಮನಸ್ಸಿನ ಸಮಸ್ಯೆಗಳು ಏನೋ ಇದ್ದರೆ ಆ ಸಮಸ್ಯೆಯನ್ನು ಆ ಮಗು ಗ್ರಹಿಸುತ್ತದೆ. ಭಾಳ ಮುಖ್ಯ ಇದೆ. ಆ ಸಮಸ್ಯೆ ಗ್ರಹಿಸುವಾಗ ಮಗು ಪ್ರಶಾಂತವಾಗಿರಬೇಕು, ಸಂತೋಷವಾಗಿರಬೇಕು, ನಗ್ನತಿರಬೇಕು, ಒಳ್ಳೆಯ ವಿಚಾರ ಮಾಡಬೇಕು, ಒಳ್ಳೆಯದನ್ನು ಮಾತನಾಡಬೇಕು. ಅದಕ್ಕೆ ಸಾಮಾನ್ಯವಾಗಿ ಈ ಹಿಂದೂಗಳಲ್ಲಿ ಅಥವಾ ಭಾರತೀಯರು ಸಾಮಾನ್ಯವಾಗಿ ಆ ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಳನ್ನ ತವರು ಮನೆ ಕಳಿಸ್ತಾರೆ, ಅವ್ರು ಚೆನ್ನಾಗಿರಲಿ ಅಂತ. ಅತ್ತವರಿಗೆ ಚೆನ್ನಾಗಿಲ್ಲ ಅನ್ನೋಷ್ಟಲ್ಲ, ಅತ್ತವರಿಗೆ ಸ್ವಲ್ಪ ಎಲ್ಲೋ ಅವರಿಗೆ ಅನ್ಕಂಫರ್ಟಬಲ್, ಅವರಿಗೆ ಏನು ತವ್ರ ಮನೆಗೆ ಹೋದರೆ ಅವ್ರು ಸಂತೋಷ ಆಗಲಿ. ಹೆಣ್ಮಕ್ಳಿಗೆ ಆ ಸಂತೋಷವಾಗಿರೋ ರೀತಿಯಲ್ಲಿ ಇರಬೇಕು. ಜೊತೆಗೆ ಕುಟುಂಬ ಸದಸ್ಯರು ಸಹ, ವಿಶೇಷ ಗಂಡ ಇನ್ನೇನೋ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತಾರೆ, ಅಕ್ಕದಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ, ಏನೋ ಅನುಮಾನ ಇಲ್ಲ. ಆ ಪ್ರಶಾಂತವಾದ ವಾತಾವರಣ ಇರಬೇಕಾದ್ರೆ ಮನಸ್ಸಿಗೆ ಭಾಳ ಮುಖ್ಯ ಇದು. ಯಾವಾಗ ಆ ಪ್ರಶಾಂತವಾದ ವಾತಾವರಣ ಇರಲ್ವೋ ಆ ತೊಂದರೆ ಮಗುಗಾಗುತ್ತದೆ. ಆ ಮಗು ಹುಟ್ಟಿದಾಗ ಅವನ ಅಬ್ನಾರ್ಮಲ್ ಸೈಕಾಲಜಿ ಆಗುತ್ತದೆ. ಇದು ನಿಮಗೇನು ಗೊತ್ತಾಗ್ತಾ ಇಲ್ಲ. ಇದನ್ನು ನೀವು ಯಾವ ಮಾತ್ರೆ, ಯಾವ ಪೋಷಕಾಂಶಗಳು ಯಾವುವೂ ಇದನ್ನು ತಡೆಯೋಕ್ಕಾಗಲ್ಲ. ಮನಸ್ಸು ಪ್ರಶಾಂತವಾಗಿದ್ದರೆ ಆ ಮಗು ಉತ್ತಮವಾದ ರೀತಿಯಲ್ಲಿ ಆ ಒಂದು ಮಾನಸಿಕ ಸ್ಥಿತಿಯಲ್ಲಿ ಹುಟ್ಟುತ್ತದೆ. ಇಲ್ಲದಿದ್ದರೆ ಅಬ್ನಾರ್ಮಲ್ ಸೈಕಾಲಜಿ, ಸುಮ್ಮನೆ ಸಿಟ್ಟು, ಸುಮ್ಮನೆ ಬೇರೆ ಬೇರೆ ಚಟುವಟಿಕೆಗಳು ಇರ್ತದೆ. ಅದಾಗಬಾರ್ದ್ರೆ ಮನಸ್ಸು ತುಂಬ ಪ್ರಶಾಂತವಾಗಿರಬೇಕು. ಇಷ್ಟೆಲ್ಲ ಮಾಡಿದಾಗ ನೀವು ಬಹುತೇಕ ವೈದ್ಯರ ಬಳಿ ಹೋಗುವ ಅಗತ್ಯ ಇಲ್ಲ, ಬಹುತೇಕ ಇಲ್ಲವೇ ಇಲ್ಲ. ಆದರೂ ಇವತ್ತಿನ ಸಮಾಜ, ಇವತ್ತಿನ ಪರಿಸ್ಥಿತಿ ಹೆಂಗಿದ್ದೇನೆ ಹೋಗಲೇಬೇಕಾಗ್ತದೆ. ಕಡಿಮೆ ಹೋಗಿ, ಏನು ಮಾಡೋಕ್ಕಾಗಲ್ಲ, ಹೋಗಬಾರ್ದಂತ ಅಲ್ಲ, ಕಡಿಮೆ ಹೋಗ್ರಿ. ಅದು ಎಷ್ಟು ಬೇಕಾದ ಬುದ್ಧಿವಂತಿಕೆ. ಹೋದಂಗೂ ಇರಬಾರ್ದು, ಹೋಗಿದ್ದೀನಿ ಅಂದ್ಕೋಬಾರ್ದು. ಎರಡು ಮೇಂಟೈನ್ ಮಾಡಬೇಕಿಲ್ಲ. ಹೋಗಬೇಕು, ಹೋದಂಗೂ ಇಲ್ಲೇ ಮನೆ ಮೇಂಟೈನ್ ಮಾಡ್ಕೋಬೇಕು. ಆ ಬುದ್ಧಿವಂತಿಕೆ ಇರಬೇಕು ಮನುಷ್ಯನಿಗೆ. ಆ ಥರ ಇದ್ದಾಗ ನಾವು ಆರೋಗ್ಯಕರವಾಗಿ ಇರ್ತೀವಿ. ಗರ್ಭಿಣಿ ಆರೋಗ್ಯವಾಗಿ ಇರ್ತಾರೆ. ತುಂಬ ಒಂದು ಆರೋಗ್ಯಕರವಾದ ಹೆಲ್ತಿ ಬೇಬಿಯನ್ನು ನೀವು ಡೆಲಿವರಿ ಮಾಡ್ತೀರಾ ಅಂತ ಹೇಳುತ್ತಾ, ಇಂತಹ ಅದ್ಭುತವಾದ ಈ ಮನಸ್ಸು ಸಂಬಂಧಪಟ್ಟಿರ್ತಕ್ಕಂಥ ಈ ವಿದ್ಯೆಯನ್ನು ಕಲೀಲಿಕ್ಕೆ ಇಷ್ಟಪಟ್ಟಿರ್ತಕ್ಕಂಥವರು, ಅಂದರೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ವಿದ್ಯೆ ಕಲೀಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿಗಳು, ಹಲವು ಸಮಸ್ಯೆಗಳಿಂದ ನರಳಾಡುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ವಂದನೆಗಳು.